ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ನಮ್ಮನ್ನು ಬಹಳ ಬಹಳ ಕಾಡಿಸಿದಂತಹ ದಿನಗಳು ಮರೆಯಾಗಿದ್ದು 1942ನೇ ಇಸ್ವಿ ಆಗಸ್ಟ್ 15ರಂದು. ಅಂದು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ಟು ಹೋದರು. ಆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಭಾರತಾಂಬೆಯ ವೀರಪುತ್ರರುಗಳು ಲಕ್ಷಗಟ್ಟಲೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಅವರುಗಳ ಬಲಿದಾನದ ಫಲವಾಗಿ ನಮಗೆ ಈ ಸ್ವಾತಂತ್ರ್ಯ ಲಭ್ಯವಾಗಿದೆ. ಈ ಸ್ವಾತಂತ್ರ್ಯ ಚಳವಳಿ ಸುಮಾರು 90 ವರ್ಷ ಸುದೀರ್ಘವಾಗಿ ನಡೆದಂತಹ ಇತಿಹಾಸವನ್ನು ನಾವು ನೋಡ್ತೇವೆ. ಮಾತ್ರ ನಾವು ನೀವೆಲ್ಲರೂ ಕೂಡ ಸ್ವಾತಂತ್ರ್ಯ ನಂತರ ಜನ್ಮವನ್ನು ಪಡೆದಂಥವರು. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಾಗ್ಯಶಾಲಿಗಳು. ಕಾರಣ ಇಷ್ಟೇ, ನಾವು ಪರಕೀಯರ ಆಳ್ವಿಕೆಯಲ್ಲಿ ಬದುಕಿಲ್ಲ. ಸ್ವತಂತ್ರ ದೇಶ, ಪ್ರಜಾತಂತ್ರ ದೇಶದಲ್ಲಿ ನಾವು ನಮ್ಮದೇ ಆದಂತಹ ಸಂವಿಧಾನವನ್ನು, ಸರ್ಕಾರದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಬದುಕ್ತಾ ಇದ್ದೇವೆ. ಹೀಗೆ ನಮಗೆ ಬಂದಂತಹ ಸ್ವಾತಂತ್ರ್ಯ 77 ವರ್ಷ ಕಳೆದು 78ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನೀವುಗಳು 2 ವಿಚಾರಗಳನ್ನು ನೆನಪು ಮಾಡಿಕೊಳ್ಳಲೇಬೇಕು. ಮೊದಲನೇದು, ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದಂತಹ ನಮ್ಮ ಹುತಾತ್ಮ ಭಾರತೀಯ ಅಥವಾ ಮೇಲ್ಜಾತಿಯವರು, ಕೆಳಜಾತಿಯವರು, ಇಂತಹ ಸ್ತರಗಳು ಬೇರೆ ಬೇರೆ ಇದ್ದಾರೆ. ಇವೆಲ್ಲವೂ ಒಂದಾಗಬೇಕು. ಎಲ್ಲ ಭಾರತೀಯರು ಒಂದೇ ಅಂತ ಮಟ್ಟಕ್ಕೆ ಬರಬೇಕಂತ ಕಾರ್ಯಕ್ರಮಗಳನ್ನು ಸರ್ಕಾರ ಮುಂದೆ ಹಾಕೊಳ್ಬೇಕಂತ ಒಂದು ಅತ್ಯವಶ್ಯಕವಾದಂತಹ ಒಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ 3 ಕ್ರಮ ಕಾರ್ಯಕ್ರಮ ಬಹಳ ಸಂಗೋಪಂಗವಾಗಿ ಈಡೇರಿದ್ರೆ ನಮ್ಮ ಭಾರತ ಬಹಳ ಬಹಳ ಬಲಿಷ್ಠವಾದಂತಹ ಶ್ರೇಷ್ಠ ಭಾರತ ಆಗೋದ್ರಲ್ಲಿ ಸಂಶಯವಿಲ್ಲ. ಕೊನೆಯದಾಗಿ ನಮ್ಮ ತ್ರಿವರ್ಣದಲ್ಲಿರ್ತಕ್ಕಂತಹ 3 ಬಣ್ಣಗಳಿವೆ. ಆ 3 ಬಣ್ಣದಲ್ಲಿ ಮೊದಲನೇ ಬಣ್ಣವಾದಂತಹ ಕೇಸರಿ ಬಣ್ಣ ತ್ಯಾಗಕ್ಕೆ ಸಂಕೇತ ಮತ್ತು ಬಲಿದಾನಕ್ಕೆ ಸಂಕೇತ. ಮಧ್ಯ ಇರ್ತಕ್ಕಂತಹ ಬಿಳಿಯ ಬಣ್ಣ ಶಾಂತಿ ಮತ್ತು ಶಿಸ್ತಿಗೆ ಸಂಕೇತ. ಇಡೀ ಪ್ರಪಂಚಕ್ಕೆ ಶಾಂತಿಯನ್ನ ಸಾರಿದಂತಹ ದೇಶ ನಮ್ಮದು. ಅಶೋಕ ಸಾಮ್ರಾಟನ ಕಾಲದಿಂದಲೂ ಕೂಡ ನಾವು ಶಾಂತಿಯನ್ನ ಸಾರ್ತಾ ಬಂದಿದ್ದೇವೆ. ಹಾಗಾಗಿ ಅಶೋಕನ ಶಾಂತಿಯ ದೂತ, ಶಾಂತಿಯ ರಾಯಭಾರಿ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಷಡಕ್ಷರಿ ಪೊನ್ನ ಚಪ್ಪಾಳೆ 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 ಚಪ್ಪಾಳೆ
the head.